ಸರ್ ಈಗ ನಿನ್ನೆ ಬೈಕ್ ಟ್ಯಾಕ್ಸಿ ವಿಚಾರ ಮುಂದೂಡಿದ್ದಾರೆ 24 ತಾರೀಕು. ನಿಮಗೆ ಏನು ಅನಿಸ್ತಾ ಇದೆ ಸರ್ ಅದು? ಸರ್ ನಮಗೆ ಇನ್ನೊಂದೇನೆಂದರೆ ಪ್ರತಿ ಸರಿನೂ ನಮಗೆ ಇದನ್ನು ಮುಂದೂಡಿಕೆ ಹೋಗ್ತಿದೆ. ಈಗ ನಮ್ಗೆ ಯಾಕೆ ಇಷ್ಟು ಬೇಗ ನ್ಯಾಯ ಸಿಗ್ತಲ್ಲ ಅಂತ ಗೊತ್ತಾಗ್ತಿಲ್ಲ, ಏನು ಪ್ರೊಸೀಜರ್ ಇದೆ ನಮಗೆ ಗೊತ್ತಾಗ್ತಿಲ್ಲ. ಪ್ರತಿ ಸರಿನೂ ಇದರದ್ದು ಮುಂದಕ್ಕೆ ಅಂತಲೇ ಮುಂದಕ್ಕೆ ಹೋಗ್ತಿದೆ, ಅದ್ರ ನ್ಯಾಯ ನಮ್ಗೆ ಸಿಗ್ತಾಯಿಲ್ಲ. ಇನ್ನೊಂದೇನೆಂದರೆ ವಿಷಯ ನಮಗೆ ಸರ್ ಈಗ ಎಂಥವ್ರಿಗೂ ಗೊತ್ತಾಗ್ತಿದೆ ವೈಟ್ ಬೋರ್ಡ್ಗೂ ಎಲ್ಲೋ ಬೋರ್ಡ್ಗಿರೋ ವ್ಯತ್ಯಾಸ ಏನು ಅನ್ನೋದು. ಅದು ಡಿಕ್ಲೇರ್ ಅವ್ರು ಇನ್ನೂ ಕೊಡ್ತಾಯಿಲ್ಲ. ಅದ್ರ ಜೊತೆಗೆ ಈಗ ಆಯಿತು ಬೈಕಲ್ಲಿ ಅವ್ರು ಬಿಡಲೇಬೇಕಾ, ಅದಕ್ಕೊಂದು ರೂಲ್ಸ್ ರೆಗ್ಯುಲೇಷನ್ಸ್ನ ಮಾಡಿ ಅವ್ರನ್ನ ಬಿಡ್ಬೋದು. ಇಲ್ವಾ ಅದು ಇಲ್ಲಪ್ಪ ನೀವು ಕಂಪ್ಲೀಟ್ ಮಾಡೋಂಗಿಲ್ಲ, ಒಂದು ತೀರ್ಪು ಕೊಡೋದಕ್ಕೆ ನಮಗೆ ಇಷ್ಟು ದಿನ ಮುಂದಕ್ಕೆ ಹಾಕೊಂಡು ಹೋಗ್ತಿದ್ದಾರೆ ಹೊರತು ಏನಕ್ಕೆ ನಮ್ಗೆ ಆಟ ಆಡಿಸಿದಾರೆ ಅಂತ ಗೊತ್ತಾಗ್ತಿಲ್ಲ. ಸರ್ಕಾರನೂ ಕೂಡ ನಮಗೆ ಡ್ರೈವರ್ಗಳಿಗೊಂದು ಒಳ್ಳೆ ದಾರಿ ಕೊಡ್ತಾಯಿಲ್ಲ, ಸರ್ಕಾರದಿಂದ ಒಂದು ಆ್ಯಪ್ ಕೊಡ್ತಾಯಿಲ್ಲ. ಈ ಕಾನೂನಲ್ಲೂ ಕೂಡ ನಮಗೆ ನ್ಯಾಯನ ಕೊಡ್ಸೋಣ ಅಂತ ನೋಡಿದ್ರೆ ಇಷ್ಟು ಬೇಗ ಸಿಗ್ತಿಲ್ಲ. ಬರೀ ಮುಂದಕ್ಕೆ ತಳ್ತಾನೆ ಇದ್ದಾರೆ ಹೊರತು ನಮ್ಗೆ ಯಾರೊಬ್ಬರು ನ್ಯಾಯ ಕೊಡ್ತಾಯಿಲ್ಲ ಸರ್. ಅದರಲ್ಲೂ ಇತ್ತೀಚೆಗೆ ನಮ್ಮ ಡ್ರೈವರ್ಗಳ ಪಾಡು ಹೆಂಗಾಗಿದೆ ಅಂದರೆ ಡ್ಯೂಟಿಗಳಿಲ್ಲ ಸರ್. ಇಡೀ ದಿನ 1000 ರೂಪಾಯಿ ಸಂಪಾದನೆ ಮಾಡೋಕ್ಕೆ ಅವನು ಮುಕ್ಕರಿಬೇಕು, ಆ ಥರ ಆಗ್ತಿದೆ. ಡ್ರೈವರ್ಗಳು ಡ್ಯೂಟಿ ಅನ್ನೋದು ಕಂಪ್ಲೀಟ್ ಡೆಟ್ಟು. ಏನು ಮಾಡೋಣ, ಈ ರ್ಯಾಪಿಡೋ ಬಂದಮೇಲೆ ಅದರಲ್ಲೂ ಇನ್ನೊಂದೇನೆಂದರೆ ಸರ್ ನಮ್ಮ ಕರ್ನಾಟಕದಲ್ಲಿ ಎಲ್ಲೋ ಇರೋದು ದುಡಿತಿದ್ದಾನೆ, ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ್ರಂತ ದುಡ್ಡು ತಿಂತಾಯಿಲ್ಲ. ಎಲ್ಲಿಂದನೋ ಬಂದು ಒಡಿಸಾ ಅಲ್ಲಿಂದ ಇಲ್ಲಿ ಇರೋರು ಇಲ್ಲಿ ಬಂದು ಅನ್ನ ತಿನ್ಕೊಂಡು ದಬ್ಬಳಿಕೆ ಮಾಡ್ತಾರೆ ಸರ್. ಅದರಲ್ಲೂ ನೆಟ್ಟಗೆ ಕನ್ನಡ ಮಾತಾಡಲ್ಲ ಸರ್, ಕನ್ನಡದ ಮೇಲೆ ದೌರ್ಜನ್ಯ ಮಾಡ್ತಾರೆ. ಇದನ್ನೇನು ಹೇಳೋಣ. ಈಗ ಮೊನ್ನೆ ಹೈಕೋರ್ಟಲ್ಲಿ ಸರ್ಕಾರ ವಾದ ಮಾಡಿದೆ, ನಾವು ಬೈಕ್ ಟ್ಯಾಕ್ಸಿನ ರನ್ ಮಾಡೋಕ್ಕೆ ಬಿಡಲ್ಲ ಅಂತ. ಅಂದರೆ ಅದ್ರ ಬಗ್ಗೆ ನಿಮಗೆ ಎಷ್ಟು ಖುಷಿ ತಂದಿದೆ ಸರ್? ನಿಜಕ್ಕೂ ಅದು ಖುಷಿ ಸರ್ ಅದು. ಯಾಕಂದರೆ ಅಟ್ಲೀಸ್ಟ್ ಹಂಗಾದ್ರೆ ನಮ್ಗೊಂದು ಡ್ರೈವರ್ಗಳಿಗೆ ನ್ಯಾಯ ಸಿಕ್ತಂಗೆ ಸರ್ ಅದು. ಈಗ ಅದು ಸ್ಟಾಪ್ ಮಾಡಿಬಿಟ್ರೆ ಸರ್ ಹೇಳ್ತೀನಲ್ಲ, ಇವತ್ತು ನಮ್ಮ ಎಲ್ಲ ಡ್ರೈವರ್ಗಳ ಪಾಲಿಗೆ, ನಮ್ಮ ಆಟೋ ಡ್ರೈವರು, ಕ್ಯಾಬ್ ಡ್ರೈವರು, ನಮ್ಮಿಬ್ಬರು ಪಾಲಿಗೂ ಕೂಡ ಅವರು ಕಾನೂನು ಇವತ್ತು ಸರ್ಕಾರ ಅನ್ನೋದು ಮತ್ತು ನಮ್ಮ ಏನು ಜಡ್ಜ್ಮೆಂಟ್ ಬರ್ತದೆ ಅವರೇ ನಮಗೆ ದೇವರು. ಅದನ್ನು ಸ್ಟಾಪ್ ಮಾಡಿದ್ರೆ ನಾವಿನ್ನು ಏನು ಯಾವ ಥರ ಇದು ಮಾಡಿ ಅಂದರೆ ಸರ್ ಇನ್ನೊಂದೇ ಗೊತ್ತಾ, ರೋಡಲ್ಲಿ ಇಡೀ ದಿನ ನೋಡಿ ಡ್ಯೂಟಿಗಳಿಲ್ಲ, ಮತ್ತು ಡ್ಯೂಟಿ ಬುಕ್ ಮಾಡ್ತಾರೆ, ಅಲ್ಲಿ ಹೋಗ್ತಂಗೆ ಕ್ಯಾನ್ಸಲ್ ಮಾಡ್ತಾರೆ, ಮತ್ತು ಬೈಕ್ನ ಇದು ಮಾಡ್ತಾರೆ ಸರ್. ಆಟೋಗೂ ಬೈಕಿಗೂ ಏನು ಡಿಫ್ರೆನ್ಸ್ ಇಲ್ಲ ಸರ್, 10 ರೂಪಾಯಿ ಡಿಫ್ರೆನ್ಸು ಸರ್. 10-20 ರೂಪಾಯಿ ಡಿಫ್ರೆನ್ಸಲ್ಲಿರೋ ರೇಟ್ಗೆ ಎಲ್ಲ ಬೈಕ್ನ ಇದು ಮಾಡ್ತಾರೆ. ಬಟ್ ಅವರು ಕೂಡ ರ್ಯಾಪಿಡೋದವ್ರು ಏನಕ್ಕೆ ಬೈಕಿಗೆ ಅಷ್ಟೊಂದು ಪ್ರಿಫರೆನ್ಸ್ ಕೊಡ್ತಾರೆ, ಪ್ರತಿಯೊಬ್ಬರು ಬೈಕಿಗೆ ಏನಕ್ಕೆ ಅಡಿಕ್ಟ್ ಆಗ್ತಾರೆ ಅಂತ ನಮಗೆ ಗೊತ್ತಾಗ್ತಿಲ್ಲ ಸರ್. ಆಟೋದಲ್ಲಿ ಏನು ಕಮ್ಮಿ ಇಲ್ಲ ಸರ್. ಈಗ ಆ್ಯಪಲ್ಲಿ ಏನು ತೋರಿಸುತ್ತೆ ಅದೇನೇ ಸರ್ ಅಮೌಂಟ್ ನಮಗೆ ಕೊಡೋದು. ಆ್ಯಪ್ ಬಿಟ್ಟು ನಮಗೇನು ಜಾಸ್ತಿ ಕೊಡೋಲ್ಲ. ಈಗ ಬೈಕಲ್ಲಿ ಅದಲ್ವಾ, ಏನು ಬೈಕನ್ನು ಹೋಗಿ ಕೇಳ್ತಾರಾ? ಇಲ್ಲ, ಅದನ್ನೂ ಕೂಡ ಆ್ಯಪಲ್ಲೇ ಬುಕ್ ಮಾಡೋದು, ಅದನ್ನೇ ಬುಕ್ ಮಾಡ್ಕೊಂಡು ನಮಗೆ ಬರೋದಲ್ಲ ಸರ್. ಹಿಂದಗಡೆ ಕೂತ್ಕೊಂಡ್ರೆ ರಾಜ ಅಲ್ವಾ ಸರ್ ಕೂತ್ಕೊಂಡ್ರವರು, ಆ ಥರ ಕರ್ಕೊಂಡೋಗ್ತೀವಿ. ಬೈಕಲ್ಲಿ ಏನು ಸೇಫ್ಟಿ ಇದೆ ಸರ್? ಮೊನ್ನೆಲ್ಲ ಬಿದ್ದು ಕೈ ಕಾಲೆಲ್ಲ ಮುರ್ಕೊಂಡರೆ, ಮೊನ್ನೆ ಲೇಡೀಸ್ ಒಬ್ಬರು ಬಿದ್ದಿದ್ದಾರೆ, ತುಂಬ ಜನ ಬೈಕಲ್ಲಿ ಬೀಳ್ತಾನೆ ಇದ್ದಾರೆ ಸರ್. ಇನ್ನೊಂದೇನೆಂದರೆ ಒಂದು ಬೈಕವರು ಕೂಡ ಅರ್ಥ ಮಾಡ್ಕೋಬೇಕು, ಇಲ್ಲಪ್ಪ ಇದು ನನ್ನ ಮನೆ ಯೂಸಿಗೆ ತಂದಿರೋದು, ಇದು ನಾನು ದುಡಿಯೋದಕ್ಕೆ ಸರ್. ಇದು ಏನೋ ಪೋರ್ಟರ್ ಇದೆ, ಸ್ವಿಗ್ಗಿ ಝೊಮ್ಯಾಟೊ ಇದೆ, ಮಾಡ್ಬೋದು ಸರ್, ಅದನ್ನು ಯಾರೂ ತಡೆಯಲ್ಲ. ಆದರೆ ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆದು ದುಡ್ಡು ತಿನ್ನು ಅಂತ ಯಾರು ಹೇಳಿದ್ದಾರೆ ಸರ್? ಇವತ್ತಿನವರೆಗೂ ಯಾರೂ ಹೇಳಿಲ್ಲ. ಇವರೇನಕ್ಕೆ ಸರಿ ಕೆಲಸ ಮಾಡ್ತಾರೆ? ವೈಟ್ ಬೋರ್ಡ್ಗೂ ಎಲ್ಲೋ ಬೋರ್ಡ್ಗೂ ವ್ಯತ್ಯಾಸ ಗೊತ್ತಿಲ್ಲ ಅವ್ರಿಗೆ. ಏನಾದ್ರು ಮಾತಾಡೋದು ಒಂದು ಕಮೆಂಟ್ ಹಾಕೋದು ಚೆನ್ನಾಗಿ ಆಗ್ತಾರೆ. ಆ ಕಮೆಂಟ್ನ ನೋಡಿದ್ರೆ ಸರ್ ಹೆಂಗಾಗುತ್ತೆ ಅಂದರೆ, ನನ್ನ ಮಕ್ಕಳು ಎಜುಕೇಟೆಡ್ ಅನ್ಎಜುಕೇಟೆಡ್ ಗೊತ್ತಾಗಲ್ಲ. ಒಂದು ವಿಷಯ ಏನು ಅಂತ ಗೊತ್ತಿಲ್ಲ ಸರಿಯಾಗಿ, ಸುಮ್ಮನೆ ಬಂದು ಒಂದು ಏನೋ ಅವರಪ್ಪ ಬಿಟ್ಟಿ ಕಾಸು ಕರೆನ್ಸಿ ಹಾಕ್ಸಿರ್ತಾನೆ, ಅದಲ್ಲೊಂದು ಬಂದು ಕಮೆಂಟ್ ಹಾಕ್ತಾರೆ. ಇನ್ನೊಂದು, ಈಗ ಅಗ್ರೇಡ್ ಕಂಪನಿಗಳಿಗೆ ಆಟೋದಲ್ಲೂ ಕಮಿಷನ್ ಬರುತ್ತೆ, ಬೈಕಲ್ಲೂ ಕಮಿಷನ್ ಬರುತ್ತೆ. ಒಂದು ವೇಳೆ ಬೈಕ್ಗಳು ಓಡಿಲ್ಲ ಅಂದರೆ ಆಟೋದಲ್ಲಿ ಕಮಿಷನ್ ಓಡಿ ಜಾಸ್ತಿ ಓಡೋ ಅಲ್ಲೂ ಕಮಿಷನ್ ಬರುತ್ತಲ್ಲ, ಯಾಕೆ ಬೈಕ್ ಮೇಲೆ ಜಾಸ್ತಿ ಒಲವು ಅವರಿಗೆ ಸರ್? ಯಾಕೆ ಅಂತ ನಮಗೂ ಗೊತ್ತಾಗ್ತಿಲ್ಲ ಸರ್. ಇನ್ನೊಂದೇನೆಂದರೆ ಅವ್ರಿಗೆ ಯಾಕೆ ಅಷ್ಟೊಂದು ಒಲವು ಅಂದರೆ ಸರ್, ಇಲ್ಲಿ ನಮ್ಮ ಕರ್ನಾಟಕದವ್ರನ್ನ ಆಲ್ಮೋಸ್ಟ್ ಕನ್ನಡಿಗರನ್ನ ತುಳಿಬೇಕು ಅಂತಲೇ ಹೊರಗಡೆಯಿಂದ ಕರೆಸ್ತಿದ್ದಾರೆ. ಈಗ ನೋಡಿ ಬೈಕ್ ಓಡಿಸ್ತಿರೋರು ನಮ್ಮ ಕರ್ನಾಟಕದವ್ರಿಗಿಂತ ಬೇರೆ ರಾಜ್ಯದವರು, ಕೇರಳದವರು, ತಮಿಳ್ನಾಡವರು, ಆಂಧ್ರದವರು, ಒರಿಸ್ಸಾದವರು, ಈ ರಾಜಸ್ಥಾನದವರು, ಬರೀ ಇವ್ರುಗಳಿಗೆ ಬೈಕ್ ಓಡಿಸ್ತಾ ಇರೋದು. ನಮ್ಮ ಕರ್ನಾಟಕದವ್ರು ಕಮ್ಮಿ ಸರ್. ನಮ್ಮ ಕನ್ನಡದವರು ದುಡ್ಡು ತಿಂತಾಯಿಲ್ಲ, ಅಲ್ಲಿ ಕೂಲಿ ಕೆಲಸ ಮಾಡ್ತಾರೆ, ಎಲ್ಲಿಂದನ ಬಂದು ಆರಾಮಾಗಿ ದುಡ್ಕೊಂಡು ತಿಂತಾರೆ ಸರ್. ಏನಕ್ಕೆ ಸರ್ ಅವ್ರಿಗೆ ದಾರಿ ಮಾಡ್ಕೊಡ್ತಾರೆ ಇವರು? ಯಾಕೆ ಜನ ತಂದು ಇಲ್ಲಿ ತುಂಬಿಟ್ಟು ಅವ್ರುಗಳ್ನ ಬೆಳೆಸಿ ನಮ್ಮ ಕನ್ನಡಿಗರನ್ನ ತುಳಿಬೇಕು ಅಂತನಾ? ಇದು ಯಾವುದೇ ಕಾರಣಕ್ಕೂ ಯಾವತ್ತೂ ನಮ್ಮ ಕರ್ನಾಟಕದಲ್ಲಿ ಈ ಅವಕಾಶ ನಾವು ಕೊಡಲ್ಲ ಸರ್. ಅದೇನಾರಾಗಲಿ ನಿಂತ್ಕೋತೀವಿ ನಾವು ಕನ್ನಡಿಗರು. ಈಗ ಒಂದು ವೇಳೆ 24ಕ್ಕೆ ಜಡ್ಜ್ಮೆಂಟ್ ಇದೆ, ಇಲ್ಲ ಬೈಕ್ ಟ್ಯಾಕ್ಸಿ ಎಲ್ಲ ಬೇರೆ ಪರ್ಮಿಷನ್ ಸಿಕ್ತು ಅಂದರೆ ನಿಮ್ಮ ಕಡೆಯಿಂದ ಯಾವ ಥರ ರಿಯಾಕ್ಷನ್ ಇರುತ್ತೆ? ನಿಮ್ಮ ಸಂಘಟನೆಗಳು ಯಾವ ಥರ ಏನು ರಿಯಾಕ್ಷನ್ ತೊಗೊತೀರಾ ಸರ್? ಇನ್ನೊಂದೇನೆಂದರೆ ಕಾನೂನು ಪ್ರಕಾರವಾಗಿ ಅದು ಒಂದು ಎಲ್ಲೋ ಬಡಿಗೆ, ಈಗ ನಮಗೆ ಯಾವ ಥರ ಕಾನೂನು ಬದ್ಧವಾಗಿ ನಮಗೆ ಗಾಡಿ ಓಡಿಸೋ ಬಿಟ್ಟಿದ್ದಾರೆ ಆ ಥರ ಅವ್ರು ಕೊಟ್ಟರೆ ಸರ್ ನಾವು ಏನು ಮಾತಾಡೋಕ್ಕಲ್ಲ, ಕಾನೂನು ತಲೆ ಬಾಗಲೇಬೇಕು. ಅದನ್ನು ಬಿಟ್ಟು ವೈಟ್ ಬೋರ್ಡಲ್ಲಿ ಅವ್ರು ಓಡಿಸ್ಬೋದು ಅಂದರೆ ಸರ್, ಸತ್ಯವಾಗ್ಲೂ ಕೂಡ ನನ್ನ ಆಟೋದಲ್ಲಿ ವೈಟ್ ಬೋರ್ಡ್ ಹಾಕೊಂಡು ನಾನು ನೆಕ್ಸ್ಟ್ ಓಡಿಸ್ತೀನಿ ಸರ್. ನಾನು ಕೂಡ ಟ್ಯಾಕ್ಸು ಅವೆಲ್ಲ ಏನು ನಾನು ಕಟ್ಟೋಕ್ಕಲ್ಲ, ಯಾಕಂದರೆ ಅದು ಅನ್ಯಾಯ. ಅದು ನಮಗೆ ನ್ಯಾಯ ಕೊಟ್ಟಂಗಲ್ಲ, ನಮಗೆ ಮೋಸ ಮಾಡ್ದಂಗೆ ಅದು. ಈಗ ಒಬ್ಬ ಡ್ರೈವರ್ ಪರ್ಮಿಟ್ ತಗೋತಾನೆ, ಟ್ಯಾಕ್ಸ್ ಕಟ್ತಾನೆ, ಪ್ರತಿಯೊಂದು ಮೀಟ್ರ್ ಪಾಸಿಂಗು, ಎಮರ್ಜೆನ್ಸಿ ಟೆಸ್ಟ್ ಎಲ್ಲ ನಾವು ಮಾಡಿಸ್ಕೊಂಡು ಎಲ್ಲ ಮಾಡಬೇಕು. ಪ್ರತಿಯೊಂದು ಕೂಡ ರೇಟ್ ಜಾಸ್ತಿ ಮಾಡಿದ್ದಾರೆ, GST ಆ್ಯಡ್ ಮಾಡಿದ್ದಾರೆ. ಪ್ರತಿಯೊಂದು ಎಲ್ಲ ನಮಗೆ ಏನೋ ಕಮರ್ಷಿಯಲ್ ಗಾಡಿ ಅಂತ ಬಿಟ್ಟು ರೇಟ್ ಜಾಸ್ತಿ ಮಾಡ್ತಿದ್ದಾರೆ. ಸ್ಪೇರ್ ಪಾರ್ಟ್ಸ್ಗೆ ಹೋಗಲಿ ರೇಟ್ ಜಾಸ್ತಿ, ಒಂದು ಮೆಕ್ಯಾನಿಕ್ ಹೋಗಲಿ ರೇಟ್ ಜಾಸ್ತಿ. ಪ್ರತಿಯೊಂದರಲ್ಲೂ ನಮ್ಗೆ ಈ ಥರ ಮಾಡ್ತಾ ಹೋದರೆ ನಾವು ಎಲ್ಲಿಂದ ಉದ್ಧಾರ ಆಗೋಣ? ಈ ವೈಟ್ ಬೋರ್ಡಲ್ಲಿ ಬಂದ್ಬಿಟ್ಟು ಅವನು ಸರ್ 20,000 30,000 ಬಂಡವಾಳ ಹಾಕ್ಬಿಟ್ಟು 1,000 ರೂಪಾಯಿ ದುಡಿತಾನೆ, ಇಲ್ಲ 5 ಲಕ್ಷ ಬಂಡವಾಳ ಹಾಕಿರೋನು ಸರ್ 500 ರೂಪಾಯಿ ದುಡಿಯೋಕ್ಕಾಗ್ತಿಲ್ಲ. ನೋಡ್ತಿದ್ರೆ ನೀವು ಡ್ರೈವರ್ಗಳನ್ನ ಬನ್ನಿ ಬೇಕಾದ್ರೆ ತೋರಿಸಿ ನಾನು ಎಷ್ಟು ಜನ ಡ್ರೈವರ್ಗಳಿದ್ದಾರೆ ಅಂತ. ಈಗ ಒಂದು ವೇಳೆ